ನಮಸ್ತೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವುದೇ ರೀತಿ ಸ್ಟ್ಯಾಂಡ್ ಬಳಸ್ದೇನೆ ಒಂದೇ ಒಂದು ಕಳಶ ಅಥವಾ ಬಿಂದಿಗೆ ಇಟ್ಟು ನಾವು ಪೂಜೆ ಮಾಡುವಂಥದ್ದನ್ನ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸೀರೆನ ಬಿಗಿನರ್ಸ್ ಆದ್ರೆ ತುಂಬಾ ಈಸಿಯಾಗಿ ಸೀರೆನ ಉಡ್ಸ್ಕೊಳ್ಬೋದು. ಈ ವಿಡಿಯೋ ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಿಂಪಲ್ ಆಗಿ ತೋರಿಸ್ತೀನಿ. ಯಾರು ಬೇಕಾದ್ರೂ ಈ ಸೀರೆನ ಉಡ್ಸ್ಕೊಳ್ಬೋದು. ಆದ್ರೆ ನಾವು ಹೊಸ ಸೀರೆ ತರ್ತೀವಲ್ವಾ, ಅದು ಯಾವುದೇ ರೀತಿ ಬ್ಲೌಸ್ ಪೀಸ್ ಕಟ್ ಆಗಿರಬಾರ್ದು. ನಾವೆಲ್ಲಿ ಸೀರೆ ನೆರಿಗೆ ಇಡ್ಕೋತೀವಿ ನೋಡಿ, ಅದನ್ನ ಗಂಜಲ ಹಾಕಿ ಆ ನೆಲನ ಕ್ಲೀನ್ ಮಾಡಿರ್ಬೇಕು. ಇನ್ನು ಯಾವುದೇ ರೀತಿ ಬೆಡ್ ಮೇಲಾಗ್ಲಿ ಇಲ್ಲೆಲ್ಲ ನಾವು ಈ ಸೀರೆನ ನೆರಿಗೆನ ಹಿಡಿಬಾರ್ದು. ಇದಾದ ನಂತರ ನೋಡಿ, ಇದಕ್ಕೆ ನಾವು ಗುಂಡು ಪಿನ್ನ ಬಳಸ್ಬೋದು ಅಥವಾ ಸೇಫ್ಟಿ ಪಿನ್ ಇತ್ತು ಅಂತಂದ್ರೆ ಸೀರೆ ಹಾಳಾಗುತ್ತೆ ಸೇಫ್ಟಿ ಪಿನ್ ಬಳಸೋದ್ರಿಂದ. ಇಲ್ಲಾಂದ್ರೆ ಸೂಜಿ ದಾರನೂ ಕೂಡ ನೀವು ಬಳಸ್ಕೊಳ್ಬೋದು. ಹೊಸ ಕ್ಲಿಪ್ ಬರುತ್ತಲ್ವಾ, ಈ ಒಂದು ಬಟ್ಟೆ ಕ್ಲಿಪ್ಗಳು, ಅವು ಬೇಕಾಗುತ್ತೆ. ಒಂದು 6 ಬೇಕಾಗುತ್ತೆ. ಮೊದಲು ಈ ತರ ನೆರಿಗೆನ ಇಟ್ಕೊಳ್ಬೇಕಾಗುತ್ತೆ. ಯಾವ ಕಡೆ ಅಂತ ಅಂದ್ರೆ ಸೆರ್ ಕಡೆ ಬಿಟ್ಬಿಡಿ. ನೀವು ಆ ಕಡೆಯಿಂದ ನೀವು ಈ ತರ ನೆರಿಗೆನ ಇಟ್ಕೊಂಡ್ ಬರ್ಬೇಕಾಗತ್ತೆ. ಏನಾದ್ರೂ ನೀವು ಫಸ್ಟ್ ಟೈಮ್ ಈ ತರ ಸೀರೆ ಉಡ್ಸೋದಕ್ಕೆ ನೆರಿಗೆ ಹಿಡಿತಾ ಇದ್ದೀರಾ ಅಂದ್ರೆ ಒಂದ್ಸಲಿ ನೀವು ಪೂರ್ತಿ ನೆರಿಗೆನ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಅಲ್ಲಲ್ಲೇ ಕ್ಲಿಪ್ಗಳನ್ನ ಹಾಕೊಂಡು ನಂತರ ಅದನ್ನ ಜೊತೆಲಿ ಸೇರಿಸ್ಕೊಂಡು ಈ ತರ ನೆರಿಗೆನ ಇಟ್ಕೊಂಡ್ ಬನ್ನಿ. ನೀವು ಸೀರೆ ಯಾವ ತರ ತಗೊಂಡಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ರಫ್ ಇರೋ ಸೀರೆನ ತಗೊಂಡಿದ್ದೀರಾ ಅಂತಂದ್ರೆ ಇನ್ನೊಬ್ಬರ ಸಹಾಯ ಬೇಕಾಗುತ್ತೆ. ನೀವು ಸ್ಮೂತ್ ಆಗಿರೋ ಸೀರೆನ ತಗೊಂಡಿದ್ರೆ ಒಬ್ಬರೇನೆ ಆರಾಮಾಗಿ ಒಂದು 10 ನಿಮಿಷದಲ್ಲಿ ಸೀರೆನ ಉಡಿಸ್ಬಿಡ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ನೆಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೆರಿಗೆನ ಇಟ್ಕೊಳ್ಳಿ. ನಂತರ ನೋಡಿ, ಈ ತರ ಎಲ್ಲ ಕಡೆ ಕ್ಲಿಪ್ನ ಹಾಕೊಂಡಿದ್ದೀನಿ. ಇನ್ನು ಸೆರ್ ಕಡೆ ಬಂದ್ರೆ 1 ಮೀಟರ್ ಅಷ್ಟು ನಾನು ಬಿಟ್ಕೊಂಡಿದ್ದೀನಿ. 1 ಮೀಟರ್ ಅಲ್ಲಿ ನೋಡಿ ಯಾವ ಕಡೆ ನೆರಿಗೆ ಬರುತ್ತೆ ನೋಡಿ, ಅಲ್ಲ ಇದು ಬರುತ್ತೆ ನೋಡಿ ಬಾರ್ಡರ್, ಆ ಕಡೆಯಿಂದ ಈ ತರ ಇಟ್ಕೋಬೇಕಾಗುತ್ತೆ ನೀಟಾಗಿ. ಆಮೇಲೆ ಇಲ್ಲೂ ಕೂಡ ನಾವು ಕ್ಲಿಪ್ನ ಬಳಸಬೇಕಾಗುತ್ತೆ. ಕ್ಲಿಪ್ನ ಬಳಸೋದ್ರಿಂದ, ಇಲ್ಲ ಅಂದ್ರೆ ನೀವು ಸೇಫ್ಟಿ ಪಿನ್ ಇತ್ತು ಅಂತಂದ್ರೆ ಅದನ್ನ ಬೇಕಾದ್ರೂ ಬಳಸ್ಕೊಂಡ್ರು ಹಂಗೆ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ಗುಂಡ್ ಪಿನ್ ಬರುತ್ತಲ್ವಾ, ಅದು ತುಂಬಾನೇ ಯೂಸ್ ಆಗುತ್ತೆ. ಆಮೇಲೆ ಬೇಕಾದ್ರೆ ಗುಂಡ್ ಪಿನ್ನ ತೆಗೆದು ಬಿಡ್ಬೋದು. ಈ ತರ ನೀವು ನೀಟಾಗಿ ಅದನ್ನ ನೆರಿಗೆನ ಇಟ್ಕೊಳ್ಳಿ. ನಾವು ಸೆರ್ಗೆಲ್ಲ ಪಿನ್ ಮಾಡೋಕೆ ಬಳಸ್ತೀವಲ್ವಾ, ಅದೇ ತರನೇ ತುಂಬಾ ಈಸಿ ಆಗಿರುತ್ತೆ. ಯಾರು ಬೇಕಾದ್ರೂ ಉಡ್ಸ್ಬೋದು. ಇನ್ನೊಂದನ್ನ ಹೇಳ್ಬೇಕಂತಂದ್ರೆ, ನಾನು ಲಾಸ್ಟ್ ಪೂರ್ತಿ ವಿಡಿಯೋ ನೋಡಿ ರತ್ನೀರ್ ಯಾವ ಥರ ಮಾಡ್ಕೊಳ್ಳೋದು, ಹಿಂದಿನ ದಿನ ಪ್ರಿಪ್ರೇಷನ್ ಯಾವ ಥರ ಮಾಡ್ಕೊಳ್ಳೋದು, ಇದನ್ನೆಲ್ಲ ಕೂಡ ನಾನು ತಿಳಿಸಿದ್ದೀನಿ ನೋಡಿ. ಇವಾಗ ನೆರಿಗೆ ಎಲ್ಲ ಆಯ್ತಲ್ವಾ, ನೀಟಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಕೂಡ ನಾನು ಕ್ಲಿಪ್ಪನ್ನು ಬಳಸ್ಕೊಂಡಿದ್ದೀನಿ. ಇವಾಗ ಬನ್ನಿ, ಸೀರೆನ ಉಡ್ಸೋದಕ್ಕೆ ಒಂದು ಕಳಶದ ಬಿಂದಿಗೆ ತೊಗೊಂಡಿದ್ದೀನಿ ನಾನು. ನೀವು ಬೆಳ್ಳಿ ಚೆಂಬು ಅಥವಾ ಬೆಳ್ಳಿ ಬಿಂದಿಗೆ ಯಾವ್ದು ಬೇಕಾದರೂ ತೊಗೊಳ್ಬೋದು. ಇವಾಗ ಫಸ್ಟು ಇದಕ್ಕೆ ಕೆಳಗಡೆ ಬಾಳೆ ಎಲೆ ಇಟ್ಟು ಅದನ್ನೆಲ್ಲ ನಾನು ಮುಂದೆ ಇದನ್ನ ಹೇಳ್ತಾ ಹೋಗ್ತೀನಿ. ಕೆಳಗಡೆ ನಾವು ಬಾಳೆ ಎಲೆ, ಅಷ್ಟದಳ ಪದ್ಮರಂಗೋಲಿ ಇದನ್ನೆಲ್ಲ ಹಾಕೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಬಿಂದಿಗೆನ ನಿಮಗೆ ತೋರ್ಸೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಬಿಂದಿಗೆನ ಇಟ್ಕೊಂಡಿದ್ದೀನಿ ನೋಡಿ. ಈ ತರ ಆ ಕಡೆಯಿಂದ ಈ ಕಡೆಗೆ ಮಧ್ಯ ಕ್ಲಿಪ್ಪನ್ನ ನಾನು ತೆಗ್ದಿಲ್ಲ ನೋಡಿ. ಈ ಕಡೆ ಕೆಳಗಡೆ ಹಾಕಿರೋಂಥ ಕ್ಲಿಪ್ಪನ್ನು ತೆಗ್ದಿಲ್ಲ. ಮಧ್ಯ ಕ್ಲಿಪ್ ಎಲ್ಲಿದೆ ಅಲ್ಲಿ ಹಿಂದೆ ಬರೋ ತರ ನಾನು ಅದನ್ನ ಸೆಟ್ ಮಾಡ್ಕೊಂಡು ಈ ಸೀರೆನ ಆ ಕಡೆಯಿಂದ ಈ ಕಡೆ ತಗೊಂಡು ಒಂದು ಸೂಜಿ ದಾರದಲ್ಲಿ ನಾನು ಈ ತರ ನಾಟ್ ಹಾಕೊಳ್ತಾ ಇದ್ದೀನಿ. ತುಂಬಾ ಈಸಿ ಸ್ನೇಹಿತರೆ. ಈ ತರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಉಡ್ಸಿದ್ಮೇಲೆ ನಿಮ್ಗೆ ನಂಬೋದಕ್ಕಾಗಲ್ಲ. ಇನ್ನು ಬಿಗಿನರ್ಸ್ ಆಗಿರ್ತೀರ, ಫಸ್ಟ್ ಟೈಮ್ ಈ ತರ ಹಬ್ಬಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಾಳೆ ಹಬ್ಬ ಇಟ್ಕೊಂಡು ಇವತ್ತು ಸೀರೆ ಉಡ್ಸೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಿಮಗೆ ತುಂಬಾ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರ್ತೀರಾ, ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ನೀವು ಮುಂಚೆನೆ 1-2 ಸಲ ಸೀರೆನ ಉಡ್ಸಿ ಟ್ರೈ ಮಾಡಿ ನೋಡಿ. ಯಾವ್ದಾದ್ರು ಸೀರೆನ ತಗೊಂಡು ಟ್ರೈ ಮಾಡಿ ನೋಡಿ. ಆ ನಂತರ ನೀವು ಸೀರೆ ಉಡ್ಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿರುತ್ತಲ್ವಾ. ಹಂಗಾಗಿ ಬಿಗಿನರ್ಸ್ ಕೇಳ್ತಾ ಇದ್ದೀನಿ. ಈ ತರ ಎಲ್ಲಾನು ಕೂಡ ಇವಾಗ ಕ್ಲಿಪ್ ಹಾಕಿದ್ವಲ್ವಾ ನಾವು, ಕೆಳಗಡೆ 2 ತೆಗೆದೆ, ಮತ್ತೆ ಮಧ್ಯದಲ್ಲಿ ಒಂದಿತ್ತಲ್ವಾ ಅದನ್ನು ಕೂಡ ತೆಗೆದು ಫಸ್ಟ್ ನಾವು ಒಂದು ದಾರನ ಟೈಟ್ ಆಗಿ ಕಟ್ಕೊಂಡ್ಬಿಡಿ. ಆಮೇಲೆ ನೀವು ಡಾಬ್ ಇತ್ತು ಅಂತಂದ್ರೆ ಹಾಕೊಳ್ಬಹುದು. ಯಾಕೆಂದ್ರೆ ಸೊಂಟ ಸಣ್ಣದಾಗಿ ಕಾಣುತ್ತೆ, ಮುಂದೆ ಬಿಂದಿಗೆ ಅಲ್ವಾ ಇಟ್ಟಿರೋದು ನಾವು. ಹಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಕಟ್ಕೊಳ್ಳೋದ್ರಿಂದ. ದಾರ ಕಟ್ಟಿ ಆ ನಂತರ ನೀವು ಡಾಬ್ ಇತ್ತು ಅಂತಂದ್ರೆ ಹಾಕೊಳ್ಬಹುದು ನೋಡಿ. ಈ ತರ ನೀವು ಯಾವ ಡಿಸೈನ್ ಬೇಕಾದ್ರೂ ಇವಾಗ ಸೆರ್ಗನ್ನ ನೀವು ಹಾಕೊಳ್ಬಹುದು. ಈ ತರ ಬೇಕಾದ್ರೂ ಹಾಕ್ಬೋದು. ಇದ್ರ ಮೇಲೆ ಒಂದು ಮಲ್ಲಿಗೆ ಹೂವು ಹಾಕಿ ಆ ಮಕೋಡ ಎಲ್ಲ ಇಟ್ಬಿಟ್ಟು ಕಾಯಿಗೆಲ್ಲ ಅಲಂಕಾರ ಮಾಡಿ ಇಟ್ಬಿಟ್ರಿ ಅಂದ್ರೆ ಎಷ್ಟು ಚೆನ್ನಾಗಿ ಮುದ್ದ ಕಾಣಿಸ್ತಾ ಇದೆ ಅಲ್ವಾ. ತುಂಬಾ ಸಿಂಪಲ್ ಆಗಿ ಈ ತರ ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು. ಇನ್ನು ಈ ತರ ಹಾಕ್ತೀರಾ ಅಂದ್ರೆ ಡಾಬ್ ಕಾಣಿಸಲ್ಲ, ಯಾಕೆಂದ್ರೆ ಒಂದೇ ಬಿಂದಿಗೆ ಇಟ್ಟಿದೀವಲ್ವಾ, ಹಂಗಾಗಿ ಡಾಬ್ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ನಾನು ಈ ತರ ಒಂದು ಸೈಡ್ಗೆ ನಾನು ಬಿಡ್ತೀನಿ. ನಾವು ಟೇಬಲ್ ಸ್ವಲ್ಪ ಉದ್ದ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ. ಈ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಈ ಒಂದು ಇದೆಲ್ಲ ಬ್ಲೌಸ್ ಹಾಕೊಂಡಾಗ ಯಾವ ತರ ಕಾಣಿಸುತ್ತೆ ನೋಡಿ, ಅದೇ ತರನೇ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ನೀವು ಕೂಡ ಟ್ರೈ ಮಾಡ್ಬೋದು. ಇನ್ನು ಮುಂದೆ ನಾನು ರತ್ನೀರ್ ಯಾವ ತರ ಮಾಡ್ಕೊಳ್ಳೋದು, ಇನ್ನು ಕಾಯಿಗೆ ಅಂದ್ರೆ ಹಿಂದಿನ ದಿನ ನಾವ್ ಏನೇನ್ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ನಾವ್ ಆರಾಮಾಗಿ ಹಬ್ಬ ಮಾಡ್ಬೋದು ಅಂತ ಇನ್ನೊಂದು ಹೇಳ್ಬೇಕು ನಿಮ್ಗೆ. ಕೆಲವ್ರು ಏನ್ ಮಾಡ್ತಾರೆ, ರಾತ್ರಿನೇ ಎಲ್ಲ ಸೀರೆ ಎಲ್ಲ ಉಡ್ಸಿ ಮಕೋಡ ಹಾಕಿ ಎಲ್ಲ ಇಟ್ಬಿಡ್ತಾರೆ. ಒಂಥರ ತಂಗ್ಳ ಅನ್ನಕ್ಕೆ ಬೆಳಿಗ್ಗೆ ತಿಂದ್ರೆ ಹೆಂಗಿರುತ್ತೆ ಹಂಗಿರುತ್ತೆ. ಹಂಗಾಗಿ ಆದಷ್ಟು ನಾವು ಬೆಳಿಗ್ಗೆನೆ ಎದ್ದು ಬೇಗನೆ ಪೂಜೆ ಮಾಡ್ಬೇಕಂತಂದ್ರೆ
ಪ್ರತಿದಿನ ಮಲ್ಕೊಳ್ಳೋದು ಇದ್ದಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆನೆ ಪೂಜೆ ಪ್ರಸಾದ ಎಲ್ಲ ಮಾಡ್ಕೊಂಡ್ರೆ ತುಂಬಾನೇ ಅಲಂಕಾರ ಎಲ್ಲಾನು ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿ. ಒಂದು ಮನೆನ ನಾವು ಸ್ವಚ್ಛ ಮಾಡ್ಕೊಳ್ಬೇಕು. ಗೋಮೂತ್ರ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನಾವು ಸ್ವಚ್ಛ ಮಾಡ್ಕೊಳ್ಬೇಕಾಗತ್ತೆ. ಆ ನಂತರ ನಾವು ಒಂದು ಇದು ನಿಮ್ಗೆ ಅಷ್ಟದಳ ಪದ್ಮ ರಂಗೋಲಿ ಅಂತ ಕೂಡ ಕರೀತಾರೆ, ಹೃದಯ ಕಮಲ ಅಂತ ಕೂಡ ಕರೀತಾರೆ. ಇದನ್ನ ನಿಮ್ಗೆ ಬಿಡ್ಸಕ್ ಬಂದ್ರೆ ನೀವು 8 ಅಂದ್ರೆ ಈ ತರ ಬಿಡಿಸ್ಬೋದು. ಅಥವಾ ಬರಲ್ಲ ಅಂದ್ರೆ ನಿಮ್ಗೆ ನೀವೆಲ್ಲರೂ ಫೋನ್ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಗೂಗಲ್ಗೆ ಹೋಗಿ ಅಷ್ಟದಳ ಪದ್ಮ ರಂಗೋಲಿ ಅಂತ ಹೊಡೆದ್ರೆ ಇದು ಬರುತ್ತೆ. ಅದನ್ನ ಪ್ರಿಂಟ್ ಔಟ್ ತಗೊಂಡು ಕೂಡ ಈ ತರ ಒಂದು ಮಣೆ ಮೇಲೆ ಆ ಪ್ರಿಂಟ್ ಔಟ್ ನ ಇಟ್ಕೊಂಡು ನೀವು ಅದಾದ ನಂತರ ಇದನ್ನ ನಾವು ರಂಗೋಲಿನ ಬಿಡಿಸೋದಾದ್ರೆ ಯಾವುದೇ ಕಾರಣಕ್ಕೂ ನೀವು ರಂಗೋಲಿ ಪುಡಿನಲ್ಲಿ ಬಿಡಿಸಬಾರ್ದು ಸ್ನೇಹಿತರೆ. ಅಕ್ಕಿ ಹಿಟ್ಟಲ್ಲೇ ನಾವು ಈ ರಂಗೋಲಿನ ಬಿಡಿಸ್ಬೇಕಾಗುತ್ತೆ. ಬನ್ನಿ ಇವಾಗ ರಂಗೋಲಿನ ಬಿಡಿಸೋಣ. ನೋಡಿ, ಸ್ವಲ್ಪ ಅಕ್ಕಿ ಹಿಟ್ಟನ್ನ ತಗೊಂಡು ಈ ತರ ಈ ರಂಗೋಲಿ ಒಂದು ಇದು ಸಿಗುತ್ತಲ್ವಾ, ನಿಮ್ಗೆ ರಂಗೋಲಿ ಬಿಡ್ಸಕ್ ಬರಲ್ಲ ಅಂದ್ರೆ ಈ ತರ ಒಂದು 15 ರೂಪಾಯಿ ಕೊಟ್ರೆ ನಮ್ಗೆ ಈ ತರ ಪ್ಲೇಟ್ ಸಿಗುತ್ತೆ. ಅದನ್ನ ಸ್ವಲ್ಪ ಹುಡುಕಿ ತಗೊಳ್ಬೇಕಾಗುತ್ತೆ. ಎಲ್ಲಾ ಕಡೆ ಈ ಪ್ಲೇಟು ಸಿಗಲ್ಲ, ಹಾಗಾಗಿ ನೋಡ್ಕೊಂಡು ತಗೊಳ್ಳಿ. ಈ ತರ ಇದನ್ನ ಅಕ್ಕಿ ಹಿಟ್ಟನ್ನ ನಾವ್ ಈ ತರ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ರಂಗೋಲಿ ಬರುತ್ತೆ ಸ್ನೇಹಿತರೆ. ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರಂಗೋಲಿ. ಹಂಗಾಗಿ ಇದು ರಂಗೋಲಿ ರೆಡಿ ಆಯ್ತು. ರಂಗೋಲಿ ರೆಡಿ ಆದ್ಮೇಲೆ ನಾವು ಫಸ್ಟ್ ಇದನ್ನ ಇಟ್ಟಾದ್ಮೇಲೆ ನಾವು ಅಕ್ಷತೆನ ಹಾಕ್ಬೇಕಾಗುತ್ತೆ. ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂವನ್ನ ಇದ್ರ ಮೇಲೆ ನಾವು ಇಡ್ಬೇಕಾಗುತ್ತೆ ಸ್ನೇಹಿತರೆ. ಕಾಣಿಸ್ತಾ ಇದೆ ನಿಮ್ಗೆ? ಅರಿಶಿಣ ಕುಂಕುಮ 5 ಕಾಳು ಅಕ್ಷತೆನ ಇಡ್ಬೇಕಾಗುತ್ತೆ. ಅಕ್ಷತೆ ನಿಮ್ಗೆ ಎಲ್ಲೂ ಒಡೆದೋಗಿರ್ಬಾರ್ದು ಸ್ನೇಹಿತರೆ. ಅಕ್ಕಿ ಚೂರಾಗಿರೋದು ಈ ತರ ಏನು ಇರಬಾರ್ದು. ಅಕ್ಕಿ ಯಾವತ್ತು ಅಕ್ಷತೆಲಿ ನೀಟಾಗಿ ಚೆನ್ನಾಗಿರ್ಬೇಕು. ನೋಡಿ ಯಾವ ತರ ಇದೆ. ಈ ತರ ಒಂದು 5 ಅಕ್ಷತೆನ ಹಾಕೋಣ. ಇಲ್ಲಿ ಸ್ವಲ್ಪ ಹೂವನ್ನು ಕೂಡ ನಾವು ಹಾಕ್ಬೇಕು. ಇದ್ರ ಮೇಲೆ ನೀವು ಕಳಶ ಸ್ಥಾಪನೆ ಮಾಡೋದ್ರಿಂದ ನೀವು ಹೂವನ್ನ ಇಟ್ರೆ ಏನಾಗುತ್ತೆ, ಕಳಶಕ್ಕೆ ಒತ್ತುತ್ತೆ. ಹಂಗಾಗಿ ಈ ತರ ಹೂವನ್ನ ಪೆಟಲ್ಸ್ನ ನಾನು ಬಿಡಿಸ್ಕೊಂಡು ಹಾಕ್ತಾ ಇದ್ದೀನಿ. ಈ ತರ ಇದ್ರ ನಾವು ಒಂದು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವು ಇದ್ರ ಮೇಲೆ ಒಂದು ಬಾಳೆ ಎಲೆನ ಹಾಕೊಳ್ಬೇಕಾಗುತ್ತೆ. ಬಾಳೆ ಎಲೆ ಮೇಲೆ ನೀವು ಅಕ್ಕಿನ ಹಾಕಿ ಕಳಶನ ಸ್ಥಾಪನೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಬಾಳೆ ಎಲೆ ಇಟ್ಟಿಲ್ಲ, ಹಾಗಾಗಿ ಅಕ್ಕಿನ ಇಡ್ತಾ ಇದ್ದೀನಿ. ನೀವು ಸ್ಟೀಲ್ ಪ್ಲೇಟಲ್ಲೆಲ್ಲ ಅಕ್ಕಿನ ಇಡಕ್ ಹೋಗ್ಬೇಡಿ ಸ್ನೇಹಿತರೆ. ನಾನು ನಿಮ್ಗೆ ತೋರ್ಸೋದಕ್ಕೆ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಇದ್ರ ಮೇಲೆ ಅಕ್ಕಿನ ಇಡಬೇಕಾಗುತ್ತೆ. ಇಲ್ಲಿ ನಾವು 1 ರೂಪಾಯಿ ಕಾಯಿನ್ನ ಇಟ್ಟು, ಒಂದು ಬಟ್ಲೆ ಅಡಿಕೆನ ಇಟ್ಟು, ಒಂದು ಅರಿಶಿನ ಕೊಂಬನ್ನು ಕೂಡ ಇಡೋದ್ರಿಂದ ತುಂಬಾನೇ ಒಳ್ಳೇದು. ಈಗ ನಾನು ಕಳಶನ ಸ್ಥಾಪನೆ ಮಾಡ್ಕೊಳ್ತೀನಿ. ಈ ತರ ಒಂದು ಬಿನ್ಗೆನ ತಗೊಂಡು ಇದಕ್ಕೆ ನಾನು ಫಸ್ಟ್ ನಾವು ಗೋಮೂತ್ರನ ಹಾಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀವ್ ಯಾವುದೇ ನೀರ್ ತಗೊಳ್ಳಿ, ಗೋಮೂತ್ರನ ಹಾಕೋದ್ರಿಂದ ಶುದ್ಧವಾದ ನೀರು ಅನ್ನೋದು ಇದ್ರ ಅರ್ಥ. 1 ಡ್ರಾಪು ನೀರ್ನ ಹಾಕೊಂಡ್ರೆ ಆಯ್ತು. ಇದಕ್ಕೆ ಅರಿಶಿಣ ಕುಂಕುಮ ಹಾಕಿ ಈಗ ಇದ್ರ ಮಧ್ಯ ಇದನ್ನ ಪ್ಲೇಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡ್ಕೊಂಡು ನೀವು ಸೀರೆ ಉಡ್ಸೋರಾದ್ರೆ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ, ಎಲ್ಲೂ ಅದು ಇದಾಗಬಾರ್ದು. ಈಗ ನಾವು ಕಲಶಕ್ಕೆ ಹಾಕುವಂತ ಪದಾರ್ಥಗಳನ್ನ ಹಾಕೋಣ. ಅರಿಶಿನ ಕುಂಕುಮ ಆಲ್ರೆಡಿ ಹಾಕಿದೀವಿ. ಈಗ ಒಂದು 5 ಕಾಳು ಅಕ್ಷತೆನೂ ಕೂಡ ಹಾಕೋಣ. ಒಂದು ಹೂವನ್ನು ಕೂಡ ನಾವು ಹಾಕೋಣ. ಒಬ್ಬೊಬ್ರ ಮನೆ ಪದ್ಧತಿ ಒಂದೊಂದ್ ತರ ಇರುತ್ತೆ ಅಲ್ವಾ ಸ್ನೇಹಿತರೆ. ಒಬ್ಬೊಬ್ರು ಅಕ್ಕಿನ ತುಂಬಿ ಅದಕ್ಕೆ ಡ್ರೈ ಫ್ರೂಟ್ಸ್ ನ ಹಾಕಿ ಇಡ್ತಾರೆ. ಒಬ್ರು ನೀರನ್ನ ತುಂಬಿ ಈ ತರ ಒಂದು ಕಲಶನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದ್ರೊಳಗಡೆ ದ್ರಾಕ್ಷಿ, ಗೋಡಂಬಿ, ನಿಮ್ ಮನೇಲಿ ಏನಿದೆ ಡ್ರೈ ಫ್ರೂಟ್ಸ್ ಅದನ್ನು ಕೂಡ ನೀವು ಹಾಕೊಳ್ಬೇಕಾಗತ್ತೆ. ಬನ್ನಿ ಹಾಕೊಳ್ಳೋಣ. ನಾನಿಲ್ಲಿ ನಿಮ್ಗೆ ತೋರ್ಸೋದಕ್ಕೆ ಅಂತ 2 ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಅಷ್ಟೇ. ಇದನ್ನ ನೀವು 5 ತರದ್ದು ಡ್ರೈ ಫ್ರೂಟ್ಸ್ ನ ಹಾಕೋದ್ರಿಂದ ತುಂಬಾನೇ ಒಳ್ಳೇದು. ನಿಮ್ಮನೇಲಿ ಬೆಳ್ಳಿ ಕಾಯಿನ್ ಇತ್ತು ಅಂತಂದ್ರೆ ಹಾಕೊಳ್ಬಹುದು. ಬೆಳ್ಳಿ ಕಾಯಿನ್ ಇಲ್ಲ ಅಂದ್ರೆ ಅನುಕೂಲವಾಗಿರೋರು ಚಿನ್ನದ ಕಾಯಿನ್ ಕೂಡ ಹಾಕ್ತಾರೆ. ಇಲ್ಲ ಅನ್ನೋರು 5 ರೂಪಾಯಿದು ಈ ತರ ಕಾಯಿನ್ ಬರುತ್ತಲ್ವಾ, ಅದನ್ನು ಕೂಡ ನಾವಿಲ್ಲಿ ಹಾಕೊಳ್ಳೋಣ. ಮಾವಿನ ಎಲೆ ಇಡ್ತೀರಾ ಅಥವಾ ವಿಳ್ಳೆದೆಲೆ ಇಡ್ತೀರಾ ನೋಡ್ಕೊಂಡು ಅದನ್ನ, ಮಾವಿನ ಎಲೆ ಆದ್ರೂ ಓಕೆ, ವಿಳ್ಳೆದೆಲೆ ಆದ್ರೂ ಓಕೆ, ಅದನ್ನ ಶುದ್ಧ ಮಾಡ್ಕೊಂಡು ಇದನ್ನ ನಾವು ಜೋಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ನಂಗೆ ಮಾವಿನ ಎಲೆ ಇತ್ತು, ಹಂಗಾಗಿ ನಾನು ಮಾವಿನ ಎಲೆನ ಇಡ್ತಾ ಇದ್ದೀನಿ. ಈ ತರ ಇಟ್ಟ ನಂತರ ನೀವು ಕಾಯಿಗೆ ನೀವು ಏನಾದ್ರೂ ಮಕೋಡ ಹಾಕ್ತೀರಾ ಲಕ್ಷ್ಮಿದು ಅಂತಂದ್ರು ಕೂಡ ನೀವು ಯಾವುದೇ ರೀತಿ ಬೆಳ್ಳಿದಾದ್ರೂ ಓಕೆ, ನೀವು ಫಸ್ಟ್ ತೆಂಗಿನಕಾಯಿನ ಅರಿಶಿನ ಕುಂಕುಮ ಇಟ್ಟು ಒಂದು ಚೆನ್ನಾಗಿ ಅದನ್ನ ಎಲ್ಲಾನು ಕೂಡ ಈ ತರ ಎಲ್ಲ ಇರುತ್ತಲ್ವಾ, ಜುಂಗೆಲ್ಲ ತೆಗೆದು ನೀಟಾಗಿ ಇದನ್ನ
ತೊಳೆದು ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು ಮಕೋಡನ ಹಾಕಿ ಇಡಬೇಕಾಗುತ್ತೆ ಸ್ನೇಹಿತರೆ. ನೀವು ಮಕೋಡ ಇಡಲ್ಲ ಅಂದ್ರೂ ಪರವಾಗಿಲ್ಲ, ಇದಕ್ಕೆ ಅರಿಶಿನ ಕುಂಕುಮ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇದನ್ನೇ ಕೂಡ ನೀವು ಈ ಕಳಶದಲ್ಲಿ ಇಟ್ಕೊಳ್ಬಹುದು ಸ್ನೇಹಿತರೆ. ಇಷ್ಟಾದ್ಮೇಲೆ ನಾವ್ ಇನ್ನೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿಗೆ ಈ ಕಂಠ ಅಂತ ಬರುತ್ತಲ್ವಾ, ಇಲ್ಲಿಗೆ ನೀವು ಏನಾದ್ರೂ ತಾಳಿ ಏನಾದ್ರೂ ಲಕ್ಷ್ಮಿಗೆ ಮಾಡಿಸಿದ್ರಿ, ಪ್ರತಿ ಸಲ ಲಕ್ಷ್ಮಿ ಹಬ್ಬ ಮಾಡಿಸ್ತೀರಾ ಅಂದ್ರೆ ಕೆಲವೊಬ್ರು ತಾಳಿನ ಕೂಡ ಮಾಡಿಸ್ಕೊಂಡಿರ್ತಾರೆ. ನಿಮ್ಮ ಹತ್ರ ತಾಳಿ ಇಲ್ಲ ಅನ್ನೋರು 5 ಎಳೆ ದಾರದಲ್ಲಿ ಸಪ್ಪೆ ನೂಲಲ್ಲಿ ಒಂದು ಅರಿಶಿನ ಕೊಂಬನ್ನ ಕಟ್ಟಿ ಇಲ್ಲಿಗೆ ಈ ಕಂಠಕ್ಕೆ ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಆಮೇಲೆ ನೀವು ಇಲ್ಲಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಕೊಳ್ಬೇಕಾಗುತ್ತೆ. ಅರಿಶಿನ ಕುಂಕುಮ ಹಚ್ಚಿ ನಿಮ್ಗೆ ಯಾವ ಹೂವು, ಒಂದು 5 ತರದ ಹೂವನ್ನ ಹಾಕಿ ಅಲಂಕಾರ ಮಾಡ್ಕೊಂಡ್ರೆ ಇದು ರೆಡಿ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ನಾವು ಮನುಷ್ಯರಿಗೆ ಮಾಡ್ಬೇಕಾದ್ರೆ ಸುಣ್ಣ ಹಾಕಿ ಒಂದು ಕೆಂಪು ನೀರ್ನ ಮಾಡ್ತೀವಲ್ವಾ, ಇಲ್ಲಿ ದೇವ್ರಿಗೆ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸುಣ್ಣವನ್ನ ಬಳಸಬಾರ್ದು ಸ್ನೇಹಿತರೆ. ಅರಿಶಿನ ಕುಂಕುಮ ಇಷ್ಟನ್ನು ಹಾಕಿ ನಾವು ಕೆಂಪು ನೀರ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ತರ ಒಂದು ಕೆಂಪು ನೀರನ್ನ ಮಾಡಿ 2 ಜೋಡಿ ದೀಪಗಳನ್ನ, 2 ಅಂದ್ರೆ ಜೊತೆ ಬತ್ತಿಗಳನ್ನ ಹಾಕಿ ತುಪ್ಪದ ದೀಪದಲ್ಲಿ ಕೆಂಪು ನೀರನ್ನ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರೋ ಅಂತದ್ದು ಅಕ್ಷತೆ. ಅಕ್ಷತೆ ಎಲ್ಲಾ ಪೂಜೆಗೂ ಬೇಕಲ್ವಾ. ನೋಡಿ, ಅಕ್ಷತೆ ಅಂದ್ರೆ ಎಲ್ಲೂ ಅಕ್ಕಿ ಹೊಡೆದಿರಬಾರ್ದು. ನುಚ್ಚಕ್ಕಿ ಅಂತೀವಲ್ವಾ, ನುಚ್ಚಕ್ಕಿನ ಬಳಸಬಾರ್ದು. ಈ ತರ ಫುಲ್ ಆಗಿರ್ಬೇಕು ಅಕ್ಕಿ. ಈ ತರ ಅಕ್ಕಿನ ಅಕ್ಷತೆಗೆ ಬಳಸ್ಕೊಳ್ಬೇಕಾಗತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಅಕ್ಷತೆ ಮಾಡ್ಬೇಕಾದ್ರೆ ನೀರನ್ನ ಮಿಕ್ಸ್ ಮಾಡ್ತಾರೆ. ಖಂಡಿತವಾಗ್ಲೂ ಅದನ್ನ ಮಾಡಬಾರ್ದು. ನೀರನ್ನ ನಾವು ಮಿಕ್ಸ್ ಮಾಡಬಾರ್ದು. ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ, ನೀವು ಸಪ್ಪೆ ತುಪ್ಪ ದೇವ್ರಿಗೆ ಅಂತ ಮಾಡ್ಕೊಂಡಿರ್ತೀರಲ್ವಾ, ಅದನ್ನೇ ಬಳಸ್ಬೇಕು ಸ್ನೇಹಿತರೆ. ಈ ತರ ಒಂದ್ ಸ್ವಲ್ಪ ತುಪ್ಪನ ಬಳಸ್ಕೊಂಡು, ಸ್ವಲ್ಪ ಒಂದು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಸ್ವಲ್ಪ ಅರಿಶಿನನು ಕೂಡ ತರ ಹಾಕಿ ಇದರಲ್ಲಿ ನಾವು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲ ಅಂದ್ರೆ ಒಂದು ಬಾಕ್ಸ್ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಅಂದ್ರೆ ಒಳ್ಳೆ ಒಂದು ಅಕ್ಷತೆ ರೆಡಿ ಆಗುತ್ತೆ ನೋಡಿ. ಇಷ್ಟೇ, ಈ ತರ ಒಂದು ಅಕ್ಷತೆನ ಮಾಡ್ಕೊಳ್ಬೇಕಾಗುತ್ತೆ. ಇದು ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕಿ, ನಾವು ನೀರ್ನೆಲ್ಲ ಹಾಕಿದ್ರೆ ತುಂಬಾ ದಿನಗಳ ಕಾಲ ಬರಲ್ಲ ಸ್ನೇಹಿತರೆ. ಅಕ್ಷತೆ ತುಂಬಾ ದಿನ ಬರ್ಬೇಕಂತಂದ್ರೆ ತುಪ್ಪ ಮತ್ತೆ ಅರಿಶಿನ, ಅಕ್ಕಿ ಇಷ್ಟೇ ಇರ್ಬೇಕು ಸ್ನೇಹಿತರೆ. ಈ ತರ ಮಾಡ್ಕೊಳ್ಳಿ ಅಕ್ಷತೆನ. ತುಂಬಾ ದಿನಗಳ ಕಾಲ ನಾವು ಎಲ್ಲಾ ಪೂಜೆಗೂ ಬಳಸ್ಕೊಳ್ಬಹುದು. ಇದಾದ ನಂತರ ಸ್ನೇಹಿತರೆ, ನಮ್ಗೆ ಫಸ್ಟ್ ಬರೋದೇನ್ ಹೇಳಿ, ನಾವೆಷ್ಟೇ ಮನೆ ಕ್ಲೀನ್ ಮಾಡಿದ್ರು ಲಾಸ್ಟ್ಗೆ ಫೈನಲ್ ಆಗಿ ನಾವು ಒಂದ್ ಸ್ವಲ್ಪ ಗೋಮೂತ್ರನ ತಗೊಂಡು ನಮ್ಮ ಮನೆಯ 4 ಮೂಲೆಗೆ ಗೋಮೂತ್ರ ಮತ್ತೆ ದೇವಸ್ಥಾನದಿಂದ ತಂದಿರ್ತೀವಲ್ವಾ ತೀರ್ಥ, ಇದೆರಡನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮಟ್ಟಿಗೆ ಒಂದು 4 ಮೂಲೆಗೆ ಚಿಮ್ಕಿಸೋದ್ರಿಂದ ಮನೆ ಶುದ್ಧವಾಯ್ತು ಅಂತ. ಯಾವುದೇ ರೀತಿ ಸೂತ್ಕ ಆಗಿರ್ಲಿ, ಯಾವುದೇ ರೀತಿ ಮೈಲ್ಗೆ ಆಗಿರ್ಲಿ, ಇದೆಲ್ಲ ಹೋಗುತ್ತೆ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯ ಅಂತಾನೆ ಹೇಳ್ಬೋದು. ಗೋಮೂತ್ರ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ನಾವು ಹಳ್ಳಿಲಿ ಸಿಗಲ್ಲ ಅನ್ನೋರು ಈ ತರ ಗೋಮೂತ್ರ ಕೂಡ ಸಿಗುತ್ತೆ ಗದ್ಗೆ ಅಂಗಡಿಗಳಲ್ಲಿ. ಅಲ್ಲೋಗಿ ಕೇಳಿದ್ರಿ ಅಂದ್ರೆ ನಿಮ್ಗೆ ಈ ಗೋಮೂತ್ರ ಸಿಗುತ್ತೆ. ಇದು ಮತ್ತೆ ದೇವಸ್ಥಾನದಿಂದ ತಂದಿರೋಂಥ ತೀರ್ಥನ ಒಂದು 4 ಮೂಲೆಗೆ, ನನಗೆ ಗೊತ್ತು ತುಂಬಾ ಕಾಸ್ಟ್ಲಿ ಪೇಂಟ್ ಎಲ್ಲ ಮಾಡಿಸಿದಾಗ ಅದನ್ನ ನಾವು ಚಿಮ್ಕಿಸಿದಾಗ ಏನಾಗುತ್ತೆ, ಡಾಟ್ ಡಾಟ್ ತರ ಉಳ್ಕೊಳ್ಳುತ್ತೆ. ಆ ಡಾಟ್ ಡಾಟ್ ತರ ಬರಬಾರ್ದು ಅಂದ್ರೆ ಒಂದು ಸ್ಪ್ರೇ ಬಾಟ್ಲು ಬರುತ್ತಲ್ವಾ, ಒಂದ್ ನಿಮಿಷ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ತರ ಒಂದು ಸ್ಪ್ರೇ ಬಾಟ್ಲು ಬರುತ್ತೆ. ಇದನ್ನ 4 ಮೂಲೆಗೆ ಹಾಕಿದ್ರೆ ನೀವು ಹಾಕಿದ್ರೋ ಇಲ್ವೋ ಅಂತಾನೆ ಗೊತ್ತಾಗಲ್ಲ ನೋಡಿ. ಇದು ರೋಸ್ ವಾಟರ್ ಮಾಡಿ ಇಟ್ಕೊಂಡಿದೀನಿ, ಹಂಗಾಗಿ ಇದು ಈ ತರ ಬರ್ತಾ ಇದೆ. ಈ ತರ ಹಾಕೋದ್ರಿಂದ ಗೋಡೆಗೆ ಯಾವುದೇ ರೀತಿ ನಿಮ್ಗೆ ಗೋಡೆಗಳಿಗೆ ಕಲೆ ನಿಲ್ಲಲ್ಲ. ಹಾಗಾಗಿ ನಾನು ಈ ತರದ್ದು ಒಂದು ಬಾಟ್ಲನ್ನ ಇದ್ರೆ ಯೂಸ್ ಮಾಡ್ಕೊಳ್ಬಹುದು. ಅಥವಾ ನೀವು ಕಾಲಿನೆಲ್ಲ ತರ್ತಿರಲ್ವಾ ಗ್ಲಾಸ್ ಕ್ಲೀನ್ ಮಾಡಕ್ಕೆ, ಅದ್ರಲ್ಲಿ ಕೂಡ ಹಾಕೊಂಡು ನೀವು ಸ್ಪ್ರೇ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದನ್ನ ಹಾಕೋದ್ರಿಂದ ಮನೆ ಶುದ್ಧವಾಗುತ್ತೆ. ಇದೆಲ್ಲ ಆದ್ಮೇಲೆ ಇಂಪಾರ್ಟೆಂಟ್ ಅಂದ್ರೆ ವರಮಹಾಲಕ್ಷ್ಮಿ ವ್ರತ ಮಾಡೋರು ಕಂಕಣದ ದಾರನ ಕಟ್ಕೊಳ್ಳೇಬೇಕು. ಅವರೆಲ್ಲ ಮನೆಯವರೆಲ್ಲ ಕಟ್ಕೊಳ್ಬೇಕು. ಈ ತರ 3 ನೋಡಿ, 3 ಎಳೆ ಬರುತ್ತಲ್ವಾ, 3 ಎಳೆ, 5 ಎಳೆ, 9 ಎಳೆ, ಎಷ್ಟನ್ನಾದ್ರೂ ತಗೊಂಡು ಒಂದು 2 ಮೊಳದಷ್ಟು ನೀವು ಈ ತರ ತಗೊಂಡ್ರೆ ನೋಡಿ, 2 ಮೊಳದಷ್ಟು ಈ ತರ ದಾರನ ತಗೊಂಡ್ರೆ ಇದನ್ನ ಮಾಡಿ ನೀವು ಈ ತರ ಕಟ್ ಮಾಡ್ಕೊಂಡು ಇದಕ್ಕೆ ನೀವು 16 ಅಥವಾ 9 ಅಥವಾ 5 ಗಂಟುಗಳನ್ನ ಈ ತರ ಹಾಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದನ್ನ ಫಸ್ಟ್ ಸ್ವಲ್ಪ ನೀರಲ್ಲಿ ಎಜ್ಜಿ ನೀವು, ಅಥವಾ ಫಸ್ಟೇ ನೀವು ಗಂಟು ಹಾಕ್ಬಿಟ್ಟು ನೋಡಿ, ಇವಾಗ ತೋರಿಸ್ತೀನಿ ನಿಮ್ಗೆ. ಸುಮ್ನೆ ರ್ಯಾಂಡಮ್ ಆಗಿ ಈ ತರ ಹಾಕೊಂಡೋಗಿ ಸ್ನೇಹಿತರೆ.
ಹತ್ತತ್ರ ಹಾಕ್ಬೇಕು, ದೂರ ಹಾಕ್ಬೇಕು ಅನ್ನೋದು ಏನು ಇಲ್ಲ ಸ್ನೇಹಿತರೆ. ಈ ತರ ನಾನಿಲ್ಲಿ 5ನ್ನ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. 5 ಅಥವಾ 9 ಅಥವಾ 16 ಗಂಟುಗಳನ್ನ ಈ ವ್ರತ ಮಾಡೋರು ಕಟ್ಕೊಳ್ಬೇಕು. ನೀವೇನಾದ್ರೂ ಅತ್ತೆ ಮಾವನ ಹತ್ರ ಈ ದಾರನ ಕಟ್ಟಿಸ್ಕೊಂಡ್ರಿ ಅಂದ್ರೆ ಅವ್ರ ಹತ್ರ ಆಶೀರ್ವಾದನ ನೀವು ತಗೋಬೇಕಾಗುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಏನಾದ್ರೂ ಈ ವ್ರತದ ದಾರನ ಕಟ್ಟಿದ್ರಿ ಅಂದ್ರೆ ನೀವು ನಿಮ್ಮ ಮಕ್ಕಳಿಗೆ ಆಶೀರ್ವಾದನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ದೊಡ್ಡವ್ರ ಹತ್ರ ನಾವು ಕಟ್ಟಿಸ್ಕೊಂಡಾಗ ನಾವು ಆಶೀರ್ವಾದ ತಗೋಬೇಕು. ನಮ್ಗಿಂತ ಚಿಕ್ಕವ್ರಿಗೆ ನಾವು ದಾರ ಕಟ್ತೀವಂದ್ರೆ ನಾವು ಅವ್ರಿಗೆ ಆಶೀರ್ವಾದನ ಮಾಡ್ಬೇಕು. ಆ ತರ 1 2 3 4 5 6 ಕಟ್ಟಿದ್ದೀನಿ ನೋಡಿ. ಆ 5 ಅಥವಾ 9 ಅಥವಾ ನೀವು 16 ಗಂಟುಗಳನ್ನ ಈ ತರ ಒಂದು ದಾರದಲ್ಲಿ ನೋಡಿ. ಎಲ್ಲ ಒಂದು ಕಂಕಣದ ದಾರವನ್ನು ಈ ತರ ಮಾಡ್ಕೊಂಡು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಕೂಡ ಈ ತರ ರೆಡಿ ಮಾಡ್ಕೊಂಡು ಇದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ಒಂದು ಇದ್ರ ಮಧ್ಯದಲ್ಲಿ ಒಂದು ಹೂವನ್ನ ಇಡಬೇಕಾಗತ್ತೆ. ಒಂದು ಹೂವನ್ನ ಇಟ್ಟು ಕಟ್ಕೊಂಡ್ರೆ ಆಯ್ತು, ಈ ಒಂದು ಕಂಕಣದ ದಾರ ರೆಡಿ ಆಯ್ತು. ಇದಕ್ಕೆ ನಾವು ಯಾವ ಹೂವು ಬಳಸಬೇಕು ಅಂತಂದ್ರೆ ನೋಡಿ, ಈ ತರ ಸಾವಂತಿಗೆ ಹೂವು ಇರುತ್ತಲ್ವಾ, ಇದು ನೋಡಿ ಈ ತರ ಮಧ್ಯದಲ್ಲಿ ಇಟ್ಕೊಂಡು ಒಂದೇ ಒಂದು ಗಂಟನ್ನ ಹಾಕೊಂಡ್ರೆ ಇದು ಕಂಕಣದ ದಾರ ರೆಡಿ ಆಯ್ತು ಸ್ನೇಹಿತರೆ. ಮುಂಚೆನೆ ಹೇಳ್ದಂಗೆ ನೀವು ಇದನ್ನ ಕಟ್ಟಿ ಆಶೀರ್ವಾದ ತಗೋಬಹುದು, ಆಶೀರ್ವಾದ ಕೂಡ ಮಾಡ್ಬೋದು. ಇದನ್ನ ರೆಡಿ ಮಾಡ್ಕೊಳ್ಳಿ. ಎಲ್ಲ ಒಂದು ಕಂಕಣದ ದಾರನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಕೆಲಸ ಈಸಿ ಅನ್ಸುತ್ತೆ ಎಲ್ಲ ಕೆಲಸಗಳನ್ನು. ಅಥವಾ ನೀವು ನಾನ್ ವೆಜ್ ತಿನ್ನೋರಾದ್ರೆ ಈ ಕಂಕಣದ ದಾರನ ಒಂದು 3 ದಿನಗಳ ಕಾಲ ನಿಮ್ಮ ಕೈಯಲ್ಲಿರಲಿ. ಆಮೇಲೆ ನೀವು ತೆಗೆದು ಒಂದು ಗಿಡದ ಮೇಲೆ ಹಾಕಿ ಅಥವಾ ಹರಿಯೋ ನದಿಗೂ ಕೂಡ ಇದನ್ನ ಬಿಡ್ಬೋದು. ಮಕ್ಕಳು ತುಂಬಾ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರಲ್ವಾ, ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಗಿಡದ ಮೇಲೆ ಹಾಕ್ಬಿಟ್ಟು ನೀವು ನಿಮ್ಮ ಒಂದು ಆಹಾರದ ಏನು ಇದಿದೆ ಅದನ್ನ ನೀವು ಅನುಸರಿಸಬಹುದು ಸ್ನೇಹಿತರೆ. ಇದನ್ನ ಕಟ್ಕೊಂಡು ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗ್ಬೇಡಿ. ಇವಾಗ ಎಲ್ಲಾನು ಕೂಡ ಇದೇ ತರನೇ ರೆಡಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಈಗ ತಾಂಬೂಲ ಲಾಸ್ಟ್ ಅಲ್ಲಿ ನಮ್ಗೆ ತಾಂಬೂಲ ಬರುತ್ತಲ್ವಾ ನೋಡಿ, ಈ ತರ ರೆಡಿ ಮಾಡಿ ಎಲ್ಲವನ್ನು ಕೂಡ ಇಟ್ಕೊಳ್ಳೋಣ ಅಂತ. ಇನ್ನೊಂದನ್ನ ನಿಮ್ಗೆ ಹೇಳಲೇ ಇಲ್ಲ ಸ್ನೇಹಿತರೆ. ನಿಮ್ಮ ಮನೇಲಿ ಏನಾದ್ರು ಫಸ್ಟ್ ಲಕ್ಷ್ಮೀ ಪೂಜೆ ಮಾಡಕ್ಕಿಂತ ಮುಂಚೆ ನೀವು ಗಣಪತಿ ಪೂಜೆನ ಮಾಡ್ತೀರಲ್ವಾ, ಗಣಪತಿ ಪೂಜೆ, ಗಣಪತಿ ನಿಮ್ಗೆ ಬೆಳ್ಳಿದಿರ್ಬೋದು, ತಾಮ್ರದಿರ್ಬೋದು, ಹಿತ್ತಾಳದಿರ್ಬೋದು, ಯಾವುದೇ ರೀತಿ ಗಣಪತಿ ಇದ್ರೂ ಕೂಡ ಅದಕ್ಕೆ ಪೂಜೆ ಮಾಡಿ ನೀವು ಲಕ್ಷ್ಮಿಗೆ ಮಾಡ್ತೀರಾ. ಅಕಸ್ಮಾತ್ ಯಾವುದು ಇಲ್ಲ ಅನ್ನೋರು ಅರಿಶಿನ ಹಾಲಿಂದ ಕಲಸಿ ಒಂದು ಗೋಪುರ ತರ ಮಾಡಿ ನೀವು ಅದಕ್ಕೆ ಗರ್ಕೆನ ಸಿಕ್ಸಿ ಅದನ್ನ ಫಸ್ಟ್ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿಗೆ ನೀವು ಪೂಜೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ತಾಂಬೂಲದ ವಿಷಯಕ್ಕೆ ಬಂದ್ರೆ ಯಾವತ್ತು ಒಂದೆಲೆ ಒಂದು ಹಣ್ಣು ಈ ತರ ಕೊಡಬಾರ್ದು. 2 ಜೊತೆ ಬಾಳೆಹಣ್ಣು ಜೊತೆ ವಿಳ್ಳೆದೆಲೆ ಮತ್ತೆ ಬಟ್ಲಡ್ಕೆ ಅಥವಾ ಮಾಮೂಲಿ ಅಡಿಕೆ 2, ಒಂದು ಅಡಿಕೆ ಎಲ್ಲ ಕೊಡಬಾರ್ದು. ಈ ತರ 2 ಅಡಿಕೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಅಂದ್ರೆ ನೀವು ದಕ್ಷಿಣೆನ ಇಡಬೇಕಾಗುತ್ತೆ ಸ್ನೇಹಿತರೆ. ನೀವು 1 ರೂಪಾಯಿಂದ ಎಷ್ಟು ರೂಪಾಯಿ ಬೇಕಾದ್ರೂ ಇಡ್ಬೋದು. ಆದ್ರೆ ಖಾಲಿಲಿ ಈ ತರ ಹಣ್ಣು ಮತ್ತೆ ಎಲೆ ಅಡಿಕೆ ಕೊಡಬಾರ್ದು. 1 ರೂಪಾಯಿ ಕಾಯಿನ್ ಆದ್ರೂ ಇದರಲ್ಲಿ ಇಟ್ಟು, ಮತ್ತೆ ವಸ್ತ್ರ ದಾನ ಅಂತಂದ್ರೆ ನೀವು ಒಂದು ಬ್ಲೌಸ್ ಪೀಸ್ನು ಕೊಡ್ಬೋದು. ನಿಮ್ಗೆ ಆಗೋಂಗಿದ್ರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಮಾಡ್ಕೊಳ್ಬೋದು. ಅಥವಾ ಕೆಲವರು ತೆಂಗಿನಕಾಯಿ ಕೂಡ ಕೊಡ್ತಾರೆ. ತೆಂಗಿನಕಾಯಿ ಇತ್ತು ಅಂತಂದ್ರೆ ನೀವು ಕೊಡ್ಬೋದು. ಇನ್ನು ಇದಕ್ಕೆ ಬಳೆ ಕೂಡ, ಹಸಿರು ಬಳೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇನೆ ಹಸಿರು ಬಳೆನೂ ಕೂಡ ಇಟ್ಟು ಕೊಡ್ಬೋದು. ಅಕಸ್ಮಾತ್ ನಮ್ದು ಸಿಂಗಲ್ ಮನೆ ಅಪ್ಪ, ಏನಪ್ಪ ಮಾಡೋದು, ಅಕ್ಕಪಕ್ಕ ಮನೆಗಳಿಲ್ಲ, ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ಅಕ್ಕಪಕ್ಕ ಇರೋರೇ ನಮ್ಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಅನ್ನೋರ್ಗೂ ಒಂದು ಇದಿದೆ ಸ್ನೇಹಿತರೆ. ಏನು ಅಂತಂದ್ರೆ ಎಲ್ಲಾರ ಮನೆಗಳಲ್ಲೂ ಅಕ್ಕಪಕ್ಕ ಮನೆಗಳಿರಲ್ಲ. ಅಕಸ್ಮಾತ್ ಹೊಸ ಮನೆಗಳಿಗೆ ಹೋಗಿರ್ತೀರಾ, ಅವಾಗ ಏನ್ ಮಾಡ್ಬೋದು ಅಂತಂದ್ರೆ, ನೀವು ಇವಾಗ ದೇವಸ್ಥಾನಕ್ಕೆ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗ್ತೀವಲ್ವಾ, ಆಗ ಅಲ್ಲಿ ಮಹಿಳೆಯರು ಬಂದಿರ್ತಾರೆ. ನೀವು ಎಷ್ಟೋ ಸಲ ನೋಡಿರ್ತೀರಾ, ಅಲ್ಲೆಲ್ಲರೂ ಅರಿಶಿನ ಕುಂಕುಮ ಕೊಟ್ಟು ಪ್ರಸಾದನೂ ಕೂಡ ಕೊಡ್ತಾ ಇರ್ತಾರೆ. ಆ ತರ ಕೂಡ ನಾವು ಮಾಡ್ಕೊಳ್ಳೋದ್ರಿಂದ ಈ ಒಂದು ಫಲನ ಅದರಲ್ಲಿ ನಾವು ತಗೊಳ್ಬೋದು ಸ್ನೇಹಿತರೆ. ನಮ್ಮನೇನು ಕೂಡ ಅಕ್ಕಪಕ್ಕ ಮನೆಗಳಿಲ್ದೇ ಇರೋ ಕಾರಣ ನನಗೆ ಈ ಒಂದು ಇದನ್ನ ನನಗೆ ಅಜ್ಜಿ ಹೇಳ್ಕೊಟ್ಟಂಥದ್ದು. ಒಂದು ಅಜ್ಜಿ ಈ ತರ ಯಾವ್ದಾದ್ರು, ನಾನು ಇಲ್ಲಿ ಸರ್ಕಲ್ ಮಾರಮ್ಮ ಇರ್ಬೋದು, ಈ ತರ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಎಷ್ಟೋ ಜನ ಅರಿಶಿನ ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ತಗೊಂಡೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಈ ತರ ದಕ್ಷಿಣೆ ಇಟ್ಟು ಎಲೆ ಅಡಿಕೆ 2 ಬಾಳೆಹಣ್ಣು ದಕ್ಷಿಣೆ ಇಟ್ಬಿಟ್ಟು ಅರಿಶಿನ ಕುಂಕುಮ ಹೂ ಮರಿಬಾರ್ದು, ಹೂವನ್ನು ಕೂಡ ಇಟ್ಟು ಕೊಡೋದ್ರಿಂದ ಇಲ್ಲಿ ಸಿಗೋಂತ ಫಲ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದನ್ನ ಮರಿಬೇಡಿ. ಅಕಸ್ಮಾತ್ ನೀವೇನಾದ್ರೂ ಸ್ವೀಟ್ ಕೊಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ನೀವು ಇದ್ರ ಜೊತೆಗೆ ಕಡ್ಲೆ ಸಕ್ಕರೆ ಕೊಬ್ಬರಿನ ಮಿಕ್ಸಿನಲ್ಲಿ ಪುಡಿ ಮಾಡಿ ಒಂದು ಚಿಕ್ಕದು ಒಂದು ಪಾಕೆಟ್ ಎಲ್ಲ ಸಿಗುತ್ತಲ್ವಾ, ಅದಕ್ಕೆ ಹಾಕಿ ಇದ್ರ ಜೊತೆಗೆ ಸ್ವೀಟು ಕೂಡ ಕೊಡ್ಬೋದು ಸ್ನೇಹಿತರೆ. ಇಷ್ಟು ತಾಂಬೂಲದ ಒಂದು ವಿಶೇಷತೆ. ಇನ್ನು ನೀವು ಹೊಸ್ಲಿಗೆ
ಲಕ್ಷ್ಮಿನ ಬರ್ಮಾಡ್ಕೋಬೇಕಲ್ವಾ. ಹೊಸ್ಲಿಗೆ ನೀವು 24 ಎಳೆಯ ರಂಗೋಲಿನ ಬಿಟ್ಟು ಮಾವಿನ ತೋರಣನ ಕಟ್ಟಿ ನೀವು ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಇನ್ನು ತುಳಸಿ ಕಟ್ಟೆನ ಮರಿಲೇಬೇಡಿ ಸ್ನೇಹಿತರೆ. ತುಳಸಿ ಕಟ್ಟೆಗೂ ಕೂಡ ಅಲಂಕಾರನ ಮಾಡ್ಕೊಳ್ಬೇಕು. ತುಳಸಿ ಕಟ್ಟೆಲಿ ವಾಸ ಅಂತ ಹೇಳ್ತಾರಲ್ವಾ ಲಕ್ಷ್ಮಿನ, ಹಂಗಾಗಿ ತುಳಸಿ ಕಟ್ಟೆನ ಮರೆಯಕ್ಕೆ ಹೋಗ್ಬೇಡಿ. ಆ ತುಳಸಿ ಕಟ್ಟೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇರುತ್ತೆ, ಒಂದು ಪಾಟಲ್ಲಿ ಕೂಡ ನಾವು ಹಾಕೊಂಡಿರ್ತೀವಿ. ಹಂಗಾಗಿ ನೋಡ್ಕೊಂಡು ನೀವು ಅದಕ್ಕೂ ಕೂಡ ಹೂವು, ಅಕ್ಷತೆ, ಎಲೆ, ಅಡಿಕೆ ಇಟ್ಟು ಅದಕ್ಕೂ ಕೂಡ ನೀವು ಲಕ್ಷ್ಮಿ ಮುಂದೆಗಡೆ ಒಂದು 5 ಥರದ ಹಣ್ಣಿಟ್ಟು ಲಕ್ಷ್ಮಿಗೆ ನಿಮ್ಮ ಮನೆಯಲ್ಲಿ ಯಾವ ಥರ ಪದ್ಧತಿ ಇದೆ ಆ ಥರ ಅಲಂಕಾರನ ಮಾಡಿಕೊಂಡು ಇನ್ನು ಇಷ್ಟೇ ಸ್ನೇಹಿತರೆ. ನೀವು ಏನು ಅಡುಗೆ ಮಾಡಿರ್ತೀರಾ ಲಕ್ಷ್ಮಿಗೆ ಇಷ್ಟವಾದ ಒಂದು ನಿಂಬೆಹಣ್ಣಿನ ಚಿತ್ರಾನ್ನ, ಹುಳಿಯನ್ನ, ಒಬ್ಬಟ್ಟು, ಪಾಯಸ ಇದನ್ನೆಲ್ಲ ಮಾಡೇ ಮಾಡ್ತೀವಿ. ನಿಮಗೆ ಏನು ನಿಮ್ಮ ಮನೇಲಿ ಮಾಡ್ತೀರಾ ಅದನ್ನ ನೈವೇದ್ಯ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇಷ್ಟೇ. ನಿಮಗೆ ಇದರಲ್ಲಿ ಇನ್ನೂ ಏನಾದರೂ ಹೆಚ್ಚಿಗೆ ಗೊತ್ತಿತ್ತು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ತಿಳ್ಕೊಳ್ಳೋದಕ್ಕೆ ತುಂಬಾ ಆಸೆ. ನನಗೆ ಗೊತ್ತಿರೋ ಅಷ್ಟು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೆಲವೊಂದರ ಮರ್ತೋಗಿರ್ತೀನಿ, ಬೇಕಾದರೆ ದಯವಿಟ್ಟು ನಿಮ್ಗೇನೋ ಗೊತ್ತಿದ್ರೆ ತಿಳಿಸಿ. ನಾನು ಅದಕ್ಕೆ ಮರಿತೀನಿ ಅಂತ ಅಂದ್ಬಿಟ್ಟು ಒಂದು ಪ್ಯಾಡಲ್ಲಿ ಒಂದಷ್ಟು ಇದನ್ನ ಪೂಜೆ ಸಮಯ ಇದನ್ನೆಲ್ಲ ಬರ್ಕೊಂಡಿದ್ದೆ ನಾನು. ಹಂಗಾಗಿ ನಾನು ಇಷ್ಟನ್ನ ನೀವು ಅವತ್ತೇ ದಿನ ಅದೇ ದಿನ ನೀವು ಕಳಶನ ವಿಸರ್ಜನೆ ಮಾಡ್ತೀರಾ ಅಂತಂದ್ರೆ ಕಳಶನ 3 ಸಲ ಸುಮ್ಮನೆ ಈ ತರ ಶೇಕ್ ಮಾಡಿ ನೀವು ಆಮೇಲೆ ನೀವು ಕಳಶನ ವಿಸರ್ಜನೆ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವು ಕೆಂಪು ನೀರನ್ನ ಆರತಿ ಮಾಡಿ, ಏನಾದ್ರೂ ದೃಷ್ಟಿ ಆಗಿದ್ರೆ ಅಂತ ಕೆಂಪು ನೀರನ್ನ ಆರತಿನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪೂಜೆ ಸಮಯನೂ ತಿಳಿಸ್ಕೊಟ್ಟಿದ್ದೀನಿ. 5:50ರಿಂದ 7:40 ಸಿಂಹ ಲಗ್ನದಲ್ಲಿ ಮೆರೂನ್ ಕಲರ್ ಸೀರೆ ಬಂದಿದೆ ಈ ಸಲ. ಒಂದೊಂದ್ಸಲಿ ಒಂದೊಂದು ಕಲರ್ ಬರುತ್ತೆ. ಈ ಸಲ ಮೆರೂನ್ ಕಲರ್ ಸೀರೆನ ಹಾಕಿ ಲಕ್ಷ್ಮಿನ ಬರ್ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಇನ್ನೊಂದು ಲಾಸ್ಟ್ ಅಲ್ಲಿ ನಿಮ್ಗೆ ಟಿಪ್ಸ್ನ ಹೇಳ್ಬಿಡ್ತೀನಿ. ಏನಂತಂದ್ರೆ ಎಲ್ಲ ಒಡವೆನೂ ಕೂಡ ಲಕ್ಷ್ಮಿಗೆ ಹಾಕಿ ನೀವು ಮಾತ್ರ ಹಂಗೆ ಇರಬೇಡಿ. ಯಾವ ತಾಯಿನೂ ಇಷ್ಟಪಡಲ್ಲ ಅಲ್ವಾ, ನೀವು ಹಾಕೊಳ್ಳಿ, ಲಕ್ಷ್ಮಿಗೂ ಹಾಕಿ ಲಕ್ಷ್ಮಿನ ಕಣ್ ತುಂಬಿಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.